ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಕಸದ ವಿಚಾರದಲ್ಲಿ ರಾಜಕೀಯ ಯುದ್ಧ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಕಸದ ಕಿತ್ತಾಟ ತಾರಕಕ್ಕೇರಿದೆ. ಈಗ ಕಸ ಹಾಕಲು ಬಿಡದ ಬಿಜೆಪಿಗರ ವಿರುದ್ಧ ಡಿಕೆಶಿ ಕೆಂಡ ಕಾರಿದ್ದಾರೆ. ಬೆಂಗಳೂರು ಕಸದ ವಿಚಾರದಲ್ಲಿ ರಾಜಕೀಯ ವಾರ್ ಶುರುವಾಗಿದೆ. ಈಗ ಬಿಜೆಪಿ ಕಾಂಗ್ರೆಸ್ ನಡುವೆ ಕಸದ ಕಿತ್ತಾಟ ತಾರಕಕ್ಕೇರಿದವರು. ಕಸ ಹಾಕಲು ಬಿಡದ ಬಿಜೆಪಿಗರ ವಿರುದ್ಧ ಡಿಕೆಶಿ ಕೆಂಡ ಕಾರಿದ್ದಾರೆ. ಬೆಂಗಳೂರು ಕಸದ ವಿಚಾರದಲ್ಲಿ ರಾಜಕೀಯ ಯುದ್ಧ ದೊಡ್ಡ ಮಟ್ಟದಲ್ಲಿನೇ ನಡೀತಾ ಇದೆ. ಈಗ ಒಂದು ಕಡೆ ಬಿಜೆಪಿ ಅವರು ಯಾವುದೇ ಕಾರಣಕ್ಕೂ ಕಸ ಹಾಕೋದಕ್ಕೆ ಬಿಡಲ್ಲ. ಅದರಲ್ಲೂ ಭಾಳ ಪ್ರಮುಖವಾಗಿ ಅರವಿಂದ ಲಿಂಬಾವಳಿ ಅವರು ಭಾಳ ಸ್ಮೆಲ್ ಬರ್ತಾ ಇದೆ, ಸೊ ಇದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವರು. ಮತ್ತೊಂದು ಕಡೆ ಇವತ್ತು ದೊಡ್ಡಬಳ್ಳಾಪುರ MLA. ಸೊ ಹಾಗಾದರೆ ಅಲ್ಲೂ ಬೇಡ ಇಲ್ಲೂ ಬೇಡ, ಎಲ್ಲ ಕಣ ಕಸಾನ ಅನ್ನೋದು DK ಶಿವಕುಮಾರ್ ಅವರ ವಾದ. ಅಲ್ಲೂ ಅವ್ರು ಬೇಡ ಅಂತಾರೆ, ಇಲ್ಲಿ ಇವ್ರು ಬೇಡ ಅಂತಾರೆ. ಕಸ ಎಲ್ಲ ಹಾಕೋದು ಅಶೋಕ್ ಅವ್ರ ಮನೆ ಮುಂದೆ ಹಾಕೋಕ್ಕಾಗುತ್ತಾ? ಅಂದರೆ ಅಶೋಕ್ ಅವ್ರ ಮನೆ ಮುಂದೆ, BY ವಿಜೇಂದ್ರ ಅವ್ರ ಮನೆ ಮುಂದೆ ಹಾಕೋಕ್ಕಾಗುತ್ತಾ? ಇದು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಈ ಕಸದ ಯುದ್ಧ ಯಾಕೆ ಶುರುವಾಯಿತು ಅಂತ? ರಾಮ್, ಬೆಂಗಳೂರಿನ ಕಸದ ವಿಚಾರ ಪ್ರತಿ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಸಹ ಬಹುದೊಡ್ಡದಾದಂತ ಸಮಸ್ಯೆಯಾಗಿ ಮಾರ್ಪಡುವಂತದ್ದು. ಈಗಲೂ ಸಹ ಅದೇ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಬೆಂಗಳೂರಿನ ಕಸವನ್ನ ದೊಡ್ಡಬಳ್ಳಾಪುರದಲ್ಲಿ ಡಂಪ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಅವರು ಇವತ್ತು ಕಸದ ಲಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ನಿನ್ನೆನೂ ಸಹ ಬಿಜೆಪಿ ಶಾಸಕರಾಗಿದ್ದಂತಹ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಅವರು ಸಹ ಕಸದ ಲಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಇದೇ ವಿಚಾರ ಇದೀಗ ರಾಜಕೀಯ ಸಾಕಷ್ಟು ಆರೋಪ ಮತ್ತು ಪ್ರತ್ಯಾರೋಪಗಳಿಗೂ ಕಾರಣವಾಗ್ತಾ ಇರುವಂತದ್ದು ಮತ್ತು DCM DK ಶಿವಕುಮಾರ್ ಅವ್ರನ್ನ ಸಾಕಷ್ಟು ಗರಂ ಆಗಿರುವಂತೆ ಮಾಡಿರುವಂತದ್ದು. ಬಿಜೆಪಿ ಶಾಸಕರುಗಳು ನನಗೆ ಬ್ಲಾಕ್ ಮೇಲ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಿರಂಗವಾಗಿ DCM DK ಶಿವಕುಮಾರ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತು ಕಸದ ಲಾರಿಯನ್ನ ತಡೆ ಹಿಡಿದ್ರೆ ಎಸ್ಮಾವನ್ನ ಜಾರಿ ಮಾಡ್ತೀವಿ, ಈ ಬೆಂಗಳೂರಿನ ಕಸ ಹಾಕ್ಲೇಬೇಕು, ಎಲ್ಲಾದ್ರೂ ಒಂದ್ ಕಡೆ ಹಾಕ್ಲೇಬೇಕಂತ ಅನಿವಾರ್ಯತೆ ಇದೆ. ಆದ್ರೆ ಇವರು ಕಸವನ್ನ ಇದೇ ರೀತಿಯಾಗಿ ತಡೆದ್ರೆ ನಾನು ಬಿಜೆಪಿ ಕಚೇರಿ ಮತ್ತು ಇಲ್ಲ ವಿಪಕ್ಷ ನಾಯಕ ಅಶೋಕ್ ಅವ್ರ ಮನೆ ಆಗ್ಲಿ, ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮನೆಗೆ ಕಳಿಸ್ಕೊಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.